ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಲು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳ್ಯಾನ ಅಂದ್ರೆ, ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗದ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿ. ಅವ ಸಾಲಿ ಕಲ್ತಿಲ್ಲ, ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತೆ. ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ಟರೆ ಜಗತ್ತೇ ಒಂದು ಪಾಠಶಾಲೆ ಐತಿ. ಎಲ್ಲನೂ ಕಲಿಸ್ತೈತಿ. ಈಗ ತಾಯಂದಿರದಿರಿ ನೀವು, ತಾಯಂದಿರು ಅಡುಗೆ ಮಾಡ್ತೀರಿ, ಅನ್ನ ಮಾಡ್ತೀರಿಲ್ಲ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ, ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯಾಗ, ನೋಡಿ ಕಲಿಬೇಕಷ್ಟೇ ನಾವು. ಈಗ ಮಿಕ್ಸರ್ ಐತಿ, ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಕಟಿರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಮಗೆ. ಕಲಿಸ್ತೈತಿ ಜೀವನ. ಜೀವನ ಅಂದ್ರೆ ಈ ಜಗತ್ತೈತಲ್ಲ, ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದು. ನೀವು ಯಾರೂ ಡೊನೇಷನ್ ಕೊಡಬೇಕಾಗಿಲ್ಲ. ಶಾಲೆಗಾದ್ರೆ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ. ಈಗ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ. ಆದರೆ ಜೀವನ ಹಾಗಲ್ಲ. ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ಬರು ಸರು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ. ಮನೆಗೆ ಬಂದು ಬಾಯ್ಹಾರಟ ಮಾಡ್ತಿತ್ತಂತ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತಂತ. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು, ಯಾರು ಕಲಿಸ್ಯಾರ ನಿನಗಿದನ್ನು? ನಮ್ಮ ಟೀಚರ್ ಕಲಿಸ್ಯಾರ. ಏನು ಕಲಿಸ್ಯಾರ? ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಶಾಲೆಗೆ ಹೋದ. ಅಲ್ಲ, ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ? ಏನು ಕಲಿಸಿಡಿ? ಅಲ್ಲ, ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನು ತಪ್ಪು ಕಲಿಸಿವೇನು? ಅಲ್ಲ, ಗೊತ್ತೈತೇನು ನಿಮಗೇನ್ರ ತಾಜ್ ಮಹಲ್ ಎಲ್ಲೈತಿ ಅಂತ? ಅಲ್ಲ, ಇವತ್ತೊಂದು ದಿವಸ ಅವ ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದೆಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಬಳ್ಳಿಯಾಗ ಇರ್ತೈತಿ, ಕಟ್ಟಿಂದ ಆಗ್ರಾಕ್ ಹೋಗುತ್ತಂದ ನಾವು. ನೀ ಫೀಸ್ ಕಟ್ಟದ ಮೇಲೆ ಆಗ್ರಾಕ್ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ, ನಾವು ಎಷ್ಟು ಮಂದಿಗೆ ಆಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ ಮಾಡ್ಕೊತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರೋದಿಲ್ಲ, ಕಣ್ಣೀರು ಒರೆಸಕ್ಕೆ ಒಂದೇ ಬೆರಳ ಬರ್ತೈತಿ. ಅಂದಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳ ನನಗೆ ಬರಂಗಿಲ್ಲ ಅಂದಮೇಲೆ ಮಂದಿ ಬರ್ತಾರೆ ಅನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು ಮನುಷ್ಯ. ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯುವುದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೆಲ್ಲ, ಮನುಷ್ಯನಿಗೆ ತುಂಬಿದ ಪಾಕೆಟ್
ತುಂಬಿದ ಜೇಬ 100 ಆಟ ಕಲಿಸಿದ್ರೆ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತಿದ್ದ, ನೀವೆಲ್ಲ ಕೇಳಿರ್ಬೇಕು ಹೆಸರು, ಸ್ಟೀವ್ ಜಾಬ್ಸ್. ಅವ ಹೇಳ್ತಾನೆ, ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ, ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಲ್ಲಂತ. ಅಂಥ ಪಾಠ ಬಡತನ ಕಲಿಸ್ತದೆ, ಇರ್ತದೆ. ಏನು ವೈರಿಗಳು ಬರ್ತಾರೆ ಜೀವನದಲ್ಲಿ, ಇರುವುದಿಲ್ಲೇನು? ನಮಗೆ ಭಾಳ ಮಂದಿ ವೈರಿಗಳದಾರೆ. ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳ. ಏನು ಮಾಡವ ನೀನು ಅವ್ರನ್ನ ತಗೊಂಡು? ಅಲ್ಲ, ಕಲಿಬೇಕಾದದ್ದು ಏನಂದ್ರೆ, ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು 100 ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರು ತಲೆ ತೆಗಿಯೋಕ್ಕಾಗತ್ತಾ? ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಭಾಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯುವುದಲ್ಲ, ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದಷ್ಟೆ. ಕಲಿಯುವುದಿಲ್ಲ.